ರಾಮ ಜನ್ಮಭೂಮಿಯ ನಿರ್ಮಾಣಕ್ಕೆ ಮೋದಿಯವರ ಮನೆಯಿಂದ ಹಣ ತಂದಾಕ್ತಾರ? ಬಿಜೆಪಿಯವರ ಮನೆಯ ಹಣವ? ಅದು ಜನರ ಹಣವಲ್ವೇ? ತೆರಿಗೆಯ ಹಣ ಅಲ್ವೇ? ಮುಸ್ಲಿಂ ಯುವಕರೇ ಎಚ್ಚೆತ್ತುಕೊಳ್ಳಿ. ನೀವು ಹೀಗೆ ಸುಮ್ಮನಿದ್ದರೆ ಈಗಾಗಲೇ ನಾವು ಬಾಬ್ರಿ ಮಸೀದಿಯನ್ನ ಕಳ್ಕೊಂಡಿದ್ದೇವೆ. ದೇಶದ ಹಲವು ಮಸೀದಿಗಳನ್ನ ನಾವು ಮುಂದೆ ಕಳ್ಕೊಳ್ಳಬಹುದು. ದಬ್ಬಾಳಿಕೆ ಅನ್ನುವ ಶಬ್ದವನ್ನ ಬಳಸಿದ್ದಾರೆ. ಯಾರ ದಬ್ಬಾಳಿಕೆಯಲ್ಲಿ ರಾಮ ಮಂದಿರ ಕಟ್ಟಲ್ಪಡ್ತಾ ಇದೆ? ಯಾವುದೇ ರೀತಿಯಲ್ಲೂ ಮುಸ್ಲಿಂ ಸಮುದಾಯ ಕೋರ್ಟಿನ ಈ ತೀರ್ಪನ್ನ, ಸುಪ್ರೀಂ ಕೋರ್ಟಿನ ತೀರ್ಪನ್ನ ಉಲ್ಲಂಘಿಸಲೂ ಇಲ್ಲ, ಪ್ರಶ್ನಿಸಲೂ ಇಲ್ಲ. ಅಂಬೇಡ್ಕರ್ ಅವರು ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು, ಅಲ್ಲಿದ್ದ ಹಿಂದೂಗಳನ್ನು ಕರೆಸಿಕೊಳ್ಳಿ, ಇಲ್ಲಿದ್ದ ಮುಸ್ಲಿಮರನ್ನು ಸಂಪೂರ್ಣವಾಗಿ ಅಲ್ಲಿ ಕಳಿಸಿ, ಒಟ್ಟಿಗೆ ಬದುಕುವ ಪ್ರಶ್ನೆನೇ ಇಲ್ಲ. ಇದು ಭವಿಷ್ಯದಲ್ಲಿ ದೊಡ್ಡ ರಕ್ತಕ್ರಾಂತಿ ಆಗುತ್ತೆ. ಇದು ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಮ ಮಂದಿರದ ಉದ್ಘಾಟನೆಯ ಕ್ಷಣಗಣನೆಯ ಈ ಹೊತ್ತಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ರಾಮ ಅಭಿಯಾನವನ್ನು, ರಾಮನ ಪ್ರತಿಷ್ಠಾಪನೆಯನ್ನು ಮತ್ತು ರಾಮ ಮಂದಿರದ ನಿರ್ಮಾಣಕ್ಕೆ ಆದಂಥ ಒಂದು ಸುದೀರ್ಘವಾದಂಥ ಹೋರಾಟದಲ್ಲಿ ಯಾರ್ಯಾರು ರಾಮಭಕ್ತರು, ಹಿಂದೂಗಳು ಅಲ್ಲಿ ಪಾಲ್ಗೊಂಡಿದ್ದಿರೋ ಅವರೆಲ್ಲರ ಹಳೆಯ ಕೇಸುಗಳನ್ನು ತೆಗೆದು ಒಂದು ರಾಜಕೀಯವಾದಂಥ ಷಡ್ಯಂತ್ರವನ್ನು ಮಾಡ್ತಾ ಇದ್ದರೆ, ರಾಷ್ಟ್ರ ಮಟ್ಟದಲ್ಲಿ ಇಡೀ ಭಾರತೀಯ ಮುಸ್ಲಿಮರನ್ನು ನಾನು ದತ್ತು ತೆಗೆದುಕೊಂಡಿದ್ದೇನೆ ಅನ್ನುವ ದುರಹಂಕಾರದಲ್ಲಿ ವರ್ಚಿಸ್ತಾ ಇರುವಂಥ, ತಾನು ಕಾನೂನಿನ ಪಂಡಿತ, ತಾನು ಸಂವಿಧಾನ ತಜ್ಞ, ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಹಳ ದೊಡ್ಡ ಅಭಿಮಾನಿ ಅಂತ ಪೋಸ್ ಕೊಡುವ ಅಸಾದುದ್ದೀನ್ ಓವೈಸಿ ಅವರು ಹೈದರಾಬಾದಿನ ಭವಾನಿನಗರದಲ್ಲಿ ನಡೆದಂಥ ಒಂದು ಬೃಹತ್ ಸಮಾವೇಶದಲ್ಲಿ ಮುಸ್ಲಿಂ ಯುವಕರಿಗೆ ಪ್ರಚೋದನಾತ್ಮಕವಾಗಿ ಕೆರಳಿಸುವ ರೀತಿಯಲ್ಲಿ ಮತ್ತು ಅವರು ರಾಷ್ಟ್ರದ್ರೋಹದ ಚಟುವಟಿಕೆಗಳಿಗೆ ಮುಂದಾಗಬೇಕು ಅನ್ನುವಂಥ ಒಂದು ಭಾಷಣವನ್ನು ಮಾಡಿದ್ದು ಈಗ ಅತ್ಯಂತ ವಿವಾದಕ್ಕೆ ಈಡಾಗಿದೆ. नौजवानों, तुमसे मैं कह रहा हूं, हमारी मस्जिद हमने खो दी और वहां पर क्या किया जा रहा है आप देख रहे हैं। नौजवानों, क्या तुम्हारे दिलों में, हमारे दिलों में तकलीफ नहीं होती कि जिस जगह पर हमने 500 साल हय्या अलल सलाह और हय्या अलल फलाह की सदाएं दी, जहां पर हमने बैठकर कुरान करीम का जिक्र किया, जहां पर हमने बैठकर सलात और सलाम के नजराने पेश किए, आज वो जगह हमारे हाथ में नहीं है। नौजवानों, क्या तुमको नहीं दिख रहा कि अभी ऐसे 3-4 मसाजिद हैं जिसमें दिल्ली की सुनेरी वाली मस्जिद भी है। मेरे अजीज दोस्तों, याद रखो नौजवानों, ये जो ताकतें हैं ना, तुम्हारे दिल से जब इत्तेहाद को निकालना चाहते हैं, क्यों निकालना चाहते हैं? मिली गीरत को खत्म कर दिया जाए, मिली हमियत को खत्म कर दिया जाए। कहीं ऐसा ना हो कि मस्जिदें हमसे छीन ली जाए। मुझे उम्मीद है कि इंशाअल्लाह ताला आज का नौजवान जो कल का बूढ़ा होगा, वो अपनी नजरों को आगे रखकर अपने दिमाग पर जोर डालकर सोचेगा कि किस तरीके से मुझे अपने आप को, अपने खानदान को, अपने शहर को, अपने महल्ले को बचाना है। दुश्मन तो यही चाहता है कि झूठ के जरिए अपने महल को तामीर किया जाए। दुश्मन तो यही चाहता है कि झूठ के जरिए इन तमाम इदारों को कमजोर करके रख दिया जाए। ಅದರ ಆ ಬಗ್ಗೆ ಮಾತಾಡುವ ಮೊದಲು ರಾಮ ಮಂದಿರದ ಬಗ್ಗೆ ಕೆಲವು ಮೂಲಭೂತವಾದಂಥ ಕೆಲವು ವಿಚಾರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇತ್ತೀಚೆಗೆ ಬಹಳಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ರಾಮಲಲ್ಲಾನ ಪೂಜೆಗೆ SC ST OBC ಈ ಒಂದು ವರ್ಗದಿಂದ ಪೂಜಾರಿಗಳನ್ನು, ಅರ್ಚಕರನ್ನು ನೇಮಿಸಲಾಗ್ತಾ ಇದೆಯೇ, ಅವರಿಗೆ ಅಲ್ಲಿ ಪೂಜೆಗೆ ಅವಕಾಶ ಇದೆಯೇ, ಈ ರೀತಿಯ ಕಾಂಗ್ರೆಸ್ ಒಂದು ಪ್ರಚೋದಿತ ಬುದ್ಧಿಜೀವಿಗಳು, ಎಡಚರು ಇವರೆಲ್ಲರೂ ಕೆಲವು ಇಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಆಶ್ಚರ್ಯ ಅಂತಂದರೆ ಕಳೆದ ನವೆಂಬರ್ನಲ್ಲಿ ಇದಕ್ಕೆ ರಾಮ ಜನ್ಮಭೂಮಿ ಟ್ರಸ್ಟು ಉತ್ತರವನ್ನು ಕಂಡುಕೊಂಡಿದೆ. ಅದು ಈಗ ಅಧಿಕೃತವಾಗಿ ಬಹಿರಂಗಗೊಂಡಿದೆ. 3240 ಅರ್ಜಿಗಳು
ಅರ್ಚಕರ ನೇಮಕಕ್ಕೆ ಬಂದಿದ್ದವು. 24 ಅರ್ಚಕರ ಆಯ್ಕೆ ಆಗಿದೆ. ಅಯೋಧ್ಯೆ ರಾಮಜನ್ಮಭೂಮಿ ಟ್ರಸ್ಟ್ನ ನೇತೃತ್ವದಲ್ಲಿ ನಡೆದಂಥ ಅಲ್ಲಿ ಸಂದರ್ಶನದಲ್ಲಿ 14 ಮುಖ್ಯ ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಆ 14 ಪ್ರಶ್ನೆಗಳಿಗೆ ಯಾರು ಸಮರ್ಥವಾಗಿ ಉತ್ತರ ಕೊಟ್ಟಿದ್ರೋ ಅವರ ಆ ಸಾಲಿನಲ್ಲಿ 24 ಜನ ಅರ್ಚಕರನ್ನು ನೇಮಕ ಮಾಡಲಾಗಿದೆ. SC ಮತ್ತು OBC ಇಂದ 2 ಅರ್ಚಕರು ಆಯ್ಕೆಯಾಗಿದ್ದಾರೆ. 22 + 2 24. ಈ ಅರ್ಚಕರಿಗೆ ಒಂದು ನಿಬಂಧನೆಯನ್ನು ವಿಧಿಸಲಾಗಿದೆ. ಒಂದು, ಅವರು ಮೊಬೈಲನ್ನು ಬಳಸುವಂತಿಲ್ಲ ಮತ್ತು ಹೊರಗಿನ ವ್ಯಕ್ತಿಗಳೊಟ್ಟಿಗೆ ಸಂಪರ್ಕವನ್ನು ಸಾಧಿಸುವಂತಿಲ್ಲ. ಅದರ ಜೊತೆಗೆ ಈಗಾಗಲೇ ನವೆಂಬರ್, ಡಿಸೆಂಬರ್, ಜನವರಿ ಕಳೆದ 3 ತಿಂಗಳಿಂದ ರಾಮಲಲ್ಲಾನ ಪೂಜೆ ಮಾಡುವಂಥ ವಿಧಿವಿಧಾನಗಳ ಬಗ್ಗೆ ಸಾಂಪ್ರದಾಯಿಕವಾಗಿ ಹಿರಿಯ ಅರ್ಚಕರಿಂದ ಅವರಿಗೆ ಪೂರ್ಣ ಮಟ್ಟದ ತರಬೇತಿಯನ್ನು ಕೊಡಲಾಗಿದೆ. ಇದು ಒಂದು. ಯಾಕೆಂತಂದರೆ ರಾಮನ ಪೂಜೆಯಲ್ಲಿ ಬ್ರಾಹ್ಮಣರದೇ ಕಾರುಬಾರು, ಮೇಲ್ವರ್ಗದವರದೇ ಕಾರುಬಾರು, ಅಲ್ಲಿ ಸಂವಿಧಾನಾತ್ಮಕವಾದಂಥ ಆಶಯವನ್ನು ಈಡೇರಿಸುವುದಿಲ್ಲ ಅನ್ನುವಂಥ ಒಂದು ಆರೋಪ ಏನಿತ್ತು, ಅದಕ್ಕೆ ರಾಮಜನ್ಮಭೂಮಿ ಟ್ರಸ್ಟು ಎಷ್ಟು ಸುಂದರವಾದಂಥ ಒಂದು ಆಯ್ಕೆಯನ್ನು ಮಾಡಿದೆ ಅನ್ನೋದರ ಬಗ್ಗೆ ನಿಮಗೆ ಹೇಳಬೇಕಿತ್ತು. ಒಂದು. ಎರಡನೇದು, ಸಿದ್ದರಾಮಯ್ಯನಂಥವರು ಏನು ರಾಮಜನ್ಮಭೂಮಿಯ ನಿರ್ಮಾಣಕ್ಕೆ ಮೋದಿಯವರ ಮನೆಯಿಂದ ಹಣ ತಂದಾಕ್ತಾರಾ, BJPಯವರ ಮನೆಯ ಹಣವ, ಅದು ಜನರ ಹಣವ ಅಲ್ವೇ, ತೆರಿಗೆಯ ಹಣ ಅಲ್ವೇ, ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಅದಕ್ಕೂ ಕೂಡ ಅಯೋಧ್ಯೆ ರಾಮಜನ್ಮಭೂಮಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಚಂಪತ್ ರಾವ್ ಅವರು ಇವತ್ತು ಅದಕ್ಕೆ ಅಧಿಕೃತವಾದಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಡೀಯದಾಗಿ ಭಾರತ ಮತ್ತು ಭಾರತದ ಹೊರಗಡೆಯಿಂದ ವಿಶ್ವಾದ್ಯಂತ 4,000 ಕೋಟಿ ದೇಣಿಗೆ ಬಂದಿದೆ. ಇಡೀ ರಾಮ ಮಂದಿರದ ನಿರ್ಮಾಣಕ್ಕೆ ಹೆಚ್ಚು ಕಮ್ಮಿ 1,800 ಕೋಟಿ ಖರ್ಚಾಗಬಹುದು ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ. ಮಂದಿರವನ್ನು ನಿರ್ಮಿಸಲಿಕ್ಕೆ L&T ಕಂಪನಿಗೆ 900 ಕೋಟಿಯನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಯಾವುದೇ ಲಾಭ ಇಲ್ಲದೇ ಶೂನ್ಯ ಲಾಭದ ಒಂದು ಹಂತದಲ್ಲಿ ಮತ್ತು ರಾಮ ಮಂದಿರದ ನಿರ್ಮಾಣವನ್ನು ಭಕ್ತಿ ಭಾವಪೂರ್ವಕವಾಗಿ ಮಾಡ್ತಾ ಇರುವಂಥ L&T ಯಾವುದೇ ರೀತಿಯಲ್ಲೂ ಇದರಲ್ಲಿ 1 ರೂಪಾಯಿಯನ್ನು ಕೂಡ ಲಾಭದ ಅಂಶವನ್ನು ನಿರೀಕ್ಷೆ ಮಾಡ್ತಾ ಇಲ್ಲ. ರಾಮ ಮಂದಿರ ಟ್ರಸ್ಟ್ನಲ್ಲಿ ಇನ್ನೂ 3,000ಕ್ಕೂ ಹೆಚ್ಚು ಕೋಟಿ ಹಣ ಉಳಿದಿದೆ. ಅದರ ಲೆಕ್ಕಾಚಾರವನ್ನು ರಾಮ ಮಂದಿರ ಉದ್ಘಾಟನೆಯಾದ ನಂತರ ಸಾರ್ವಜನಿಕರಿಗೆ, ಭಕ್ತರಿಗೆ ಬಿಡುಗಡೆ ಮಾಡಲಾಗುವುದು ಅಂತ ಚಂಪತ್ ರಾವ್ ಟ್ರಸ್ಟಿನ ಅಧ್ಯಕ್ಷರು ಅಧಿಕೃತವಾದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಪ್ರಾಯಶಃ ರಾಮ ಮಂದಿರ ನಿರ್ಮಾಣದ ಒಂದು ಉದ್ದೇಶದ ಹಿಂದೆ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಸಿದ್ದರಾಮಯ್ಯನವರು ಕರ್ನಾಟಕದಲ್ಲೇನು ಜಪ ಮಾಡ್ತಾ ಇದ್ರು, ಆದರೆ ಮಾಡೋದೆಲ್ಲ ಓಲೈಕೆ ರಾಜಕಾರಣ. ಆದರೆ ರಾಮ ಮಂದಿರ ನಿರ್ಮಾಣದಲ್ಲಿ ಸರ್ವ ಜನಾಂಗವನ್ನು ಒಳಗೊಳ್ಳಿಸಿಕೊಳ್ಳುವ ಅರ್ಚಕರಲ್ಲೂ ಕೂಡ OBC ಮತ್ತು SC STಯಿಂದ ಒಂದು ಪ್ರಾತಿನಿಧಿಕವಾಗಿ ಅರ್ಚಕರನ್ನು ನೇಮಿಸಿಕೊಳ್ಳುವ ಮೂಲಕ ಸಾಂವಿಧಾನಿಕವಾದಂಥ ಆಶಯವನ್ನು, ಜನತಂತ್ರ ವ್ಯವಸ್ಥೆಯ ಆಶಯವನ್ನು ಸಂಪೂರ್ಣವಾಗಿ ಈಡೇರಿಸಿದ ಸರ್ಕಾರ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು. OYC ಅವರು ಏನು ಹೇಳಿದರು? OYC ಅವರು ಯಾವಾಗಲೂ ಬೆಂಕಿ ಹಚ್ಚುವ ಕೆಲಸವನ್ನೇ ಮಾಡೋದು. ತಾನು ಕಾನೂನಿನ ಪಂಡಿತ ಅಂತಾರೆ, ಸಂವಿಧಾನ ತಜ್ಞ ಅಂತಾರೆ. ಆದರೆ ಸುದೀರ್ಘ ಕಾಲ ಕೋರ್ಟಿನ ಕಟಕಟೆಯಲ್ಲಿ ಸಾಂವಿಧಾನಿಕ ಪೀಠದೆದುರು ಬಹಳ ಗಂಭೀರವಾದಂಥ, ಆಳವಾದಂಥ ಚರ್ಚೆಯನ್ನು, ವಿಚರ್ಚೆಯನ್ನು, ಸಂವಾದವನ್ನು, ಸಾಕ್ಷಿ ಆಧಾರ ಎಲ್ಲವನ್ನು ಗಮನಿಸಿ ಕೊನೆಗೂ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟ ತೀರ್ಪಿನ ಅಡಿಯಲ್ಲಿ, ನ್ಯಾಯಾಂಗದ ಒಂದು ತೀರ್ಪಿನ ಆಶಯದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. OYC ಹೇಳ್ತಾರೆ, ಮುಸ್ಲಿಂ ಯುವಕರೇ ಎಚ್ಚೆತ್ತುಕೊಳ್ಳಿ, ನೀವು ಹೀಗೆ ಸುಮ್ಮನಿದ್ದರೆ ಈಗಾಗಲೇ ನಾವು ಬಾಬ್ರಿ ಮಸೀದಿಯನ್ನು ಕಳ್ಕೊಂಡಿದ್ದೇವೆ. ದೇಶದ ಹಲವು ಮಸೀದಿಗಳನ್ನು ನಾವು ಮುಂದೆ ಕಳ್ಕೊಳ್ಳಬೇಕಾಗಬಹುದು. ಆದ್ದರಿಂದ ಈ ದಬ್ಬಾಳಿಕೆಯ ವಿರುದ್ಧ ಎಚ್ಚರಗೊಳ್ಳಬೇಕು, ಎಚ್ಚೆತ್ತುಕೊಳ್ಳಿ. ಬಾಬ್ರಿ ಮಸೀದಿಯ ಕತೆ ಏನಾಯಿತು ಅನ್ನೋದು ನಿಮಗೆ ಅರ್ಥ ಆಗಿದೆ. 500 ವರ್ಷಗಳಿಂದ ಅಲ್ಲಿ ಕುರಾನ್ ಪಠನ ಆಗ್ತಾ ಇತ್ತು. ಆದರೆ ಇವತ್ತು ಅಲ್ಲಿ ಏನಾಗ್ತಾ ಇದೆ?
ಅಂದರೆ ಅವರ ಅರ್ಥ ಮಂದಿರದ ನಿರ್ಮಾಣ ಆಗ್ತಾ ಇದೆ, ರಾಮ ಜಪ ಪಠನಗೊಳ್ತಾ ಇದೆ. ಆದ್ದರಿಂದ ನಾವು ಇನ್ನುಳಿದ ಮಸೀದಿಯನ್ನಾದರೂ ಉಳಿಸಿಕೊಳ್ಬೇಕು ಅಂತಾದರೆ ನಾವು ಎಚ್ಚರಗೊಳ್ಳಬೇಕು. ಮುಸ್ಲಿಂ ಯುವಕ ಸಮುದಾಯ ಎಚ್ಚೆತ್ತುಕೊಳ್ಳಬೇಕು. ಅದು ತದೇಕ ಚಿತ್ತದಿಂದ ಎಚ್ಚರದ ಕಣ್ಣಿನಿಂದ ನಾವು ಎಲ್ಲವನ್ನು ನೋಡಬೇಕಾದ ಅಗತ್ಯ ಇದೆ ಅನ್ನುವಂಥ ಮಾತನ್ನು ಅವರು ಆಡ್ತಾರೆ. ಹಾಗಾದರೆ ನಾನು ಅವರಿಗೆ ಕೇಳಬೇಕು, ದಬ್ಬಾಳಿಕೆ ಅನ್ನುವ ಶಬ್ದವನ್ನು ಬಳಸಿದ್ದಾರೆ ಅವರು. ಯಾರ ದಬ್ಬಾಳಿಕೆಯಲ್ಲಿ ರಾಮ ಮಂದಿರ ಕಟ್ಟಲ್ಪಡ್ತಾ ಇದೆ? ಬಾಬರ್ ಬರುವ ಮೊದಲು ಬಾಬರ್ನ ಮೀರ್ಬಾಕಿ ಬಂದು ಒಡೆದು ಅಲ್ಲಿ ರಾಮ ಮಂದಿರ ಇದ್ದದ್ದನ್ನು ಕೆಡವಿ ಬಾಬರಿ ಮಸೀದಿಯನ್ನು ಕಟ್ಟಿದ್ರಿ. ಬಾಬರಿ ಮಸೀದಿಯನ್ನು ಕಟ್ಟಿ 500 ವರ್ಷಗಳ ಕಾಲ ಕುರಾನ್ ಪಠನ ಆಗ್ತಾ ಇತ್ತು ಅಂತ ಹೇಳ್ತಿರಲ್ಲ. ಸಾವಿರ ವರ್ಷಗಳಿಂದ ರಾಮ ಮಂದಿರದಲ್ಲಿ ರಾಮ ಜಪ ನಡೀತಾ ಇತ್ತಲ್ಲ, ಅಲ್ಲಿ ಪೂಜೆ ನಡೀತಾ ಇತ್ತಲ್ಲ. ನಿಮಗೆ 500 ವರ್ಷಕ್ಕೆ ಇಷ್ಟು ನೋವಾಗಬೇಕು ಅಂತ ಆದರೆ ಇದೊಂದು ಚಾರಿತ್ರಿಕವಾದಂಥ ಒಂದು ಧ್ವಂಸದ ಕೆಲಸ ಅಂತ ನೀವು ಬಿಂಬಿಸ್ತೀರಿ ಅಂತ ಆದರೆ, ಹಾಗಾದರೆ ಇಡೀದಾಗಿ 800-900 ವರ್ಷಗಳ ಕಾಲ ಆಡಳಿತ ಮಾಡಿದಂಥ ಸುಲ್ತಾನರು ಮಹಮ್ಮದೀಯರು ಇಡೀ ಭಾರತದ ಸಾಂಸ್ಕೃತಿಕ ಚಿಹ್ನೆಗಳನ್ನು ಸಂಪೂರ್ಣವಾಗಿ ಒಡೆದು ಅಲ್ಲಿ ಅರ್ಧಂಬರ್ಧ ದೇವಸ್ಥಾನವನ್ನು ಉಳಿಸಿ ಮಸೀದಿ ಕಟ್ಟಿದ್ರಲ್ಲ, ಅದಕ್ಕೆ ಏನು ಹೇಳಬೇಕು? ನಾವು ಯಾವ ಪ್ರತಿಭಟನೆಯನ್ನು ಮಾಡಬೇಕು? 85% ಹಿಂದೂಗಳು ನಮ್ಮ ಭಾವನೆಗೆ ಬೆಲೆ ಇಲ್ಲವೇ? ನಮ್ಮ ಭಕ್ತಿಗೆ ಬೆಲೆ ಇಲ್ಲವೇ? ಅಷ್ಟಾಗಿಯೂ ಸಾಂವಿಧಾನಿಕವಾಗಿ ಕಾನೂನಿನ ಅಡಿಯಲ್ಲಿ ಸುದೀರ್ಘವಾದಂಥ 500 ವರ್ಷದ ಹೋರಾಟದಲ್ಲಿ ದಕ್ಕಿದ ವಿಜಯ ಇದು. ಇಡೀ ಮುಸ್ಲಿಂ ಸಮುದಾಯ ಫಾರೂಕ್ ಅಬ್ದುಲ್ಲಾನಿಂದ ಹಿಡಿದು ಇದೇ ರಾಮ ಮಂದಿರದ ಕೇಸ್ ಹಾಕಿದಂಥ ವ್ಯಕ್ತಿಯಿಂದ ಹಿಡಿದು ಅವರೆಲ್ಲರೂ ಇವತ್ತು ಮನಪರಿವರ್ತನೆಗೊಂಡಿದ್ದಾರೆ. ಮೋದಿಯವರ ಅಭಿವೃದ್ಧಿ ಕಾರ್ಯಕ್ಕೆ ಜೈಕಾರ ಅಂತ ಹೇಳ್ತಾ ಇದ್ದಾರೆ. ಇಡೀ ಒಂದು ರಾಮನ ವ್ಯಕ್ತಿತ್ವ ವಿಶ್ವವೇ ಮನ್ನಿಸಬಹುದಾದ ವ್ಯಕ್ತಿತ್ವ ಅಂತ ಫಾರೂಕ್ ಅಬ್ದುಲ್ಲಾ ಹೇಳ್ತಾರೆ. ಮುಸ್ಲಿಂ ಸಮುದಾಯ ಹೇಳ್ತಾ ಇದೆ. ಮುಸ್ಲಿಂ ಹೆಣ್ಣುಮಗುಗಳೊಬ್ಬಳು 100 ಕಿಲೋಮೀಟರನ್ನು ಕಾಲ್ನಡಿಗೆಯಲ್ಲಿ ಹೊರಟು ತಲುಪಿ ರಾಮನ ಸನ್ನಿಧಿಗೆ ತಲುಪಬೇಕು, ನನ್ನ ಒಂದು ಆ ಧನ್ಯತೆಯ ಕ್ಷಣವನ್ನು ನಾನು ಅನುಭವಿಸಬೇಕು ಅಂತ ಹೊರಟಿದ್ದಾರೆ. ಯಾವುದೇ ರೀತಿಯಲ್ಲೂ ಮುಸ್ಲಿಂ ಸಮುದಾಯ ಕೋರ್ಟಿನ ಈ ತೀರ್ಪನ್ನು, ಸುಪ್ರೀಂ ಕೋರ್ಟಿನ ತೀರ್ಪನ್ನು ಉಲ್ಲಂಘಿಸಲೂ ಇಲ್ಲ, ಪ್ರಶ್ನಿಸಲೂ ಇಲ್ಲ. ಅಂಥ ಒಂದು ಸೌಜನ್ಯವಾದಂಥ ಸೌಹಾರ್ದಯುತವಾದಂಥ ವಾತಾವರಣದಲ್ಲಿ ವಿಶ್ವವೇ ಸಂಭ್ರಮಿಸುವ ಮಟ್ಟದಲ್ಲಿ ರಾಮ ಪ್ರತಿಷ್ಠಾಪನೆ ಜನವರಿ 22ರಂದು ಆಗತ್ತೆ ಅನ್ನುವಂಥ ಒಂದು ಸಂಭ್ರಮದ ಕ್ಷಣದಲ್ಲಿ ನಾವು ದೇಶಿಕರು ಇರುವಾಗ ಓವೈಸಿ ಅದರಲ್ಲೂ ಹಾಲಿಗೆ ಹುಳಿ ಹಿಂಡುವ ಕೆಲಸವನ್ನು ಮತ್ತು ಪ್ರಚೋದನೆಗೆ ಮುಸ್ಲಿಂ ಯುವಕರನ್ನು ಒಳಮಾಡುವಂಥ ಕೆಲಸವನ್ನು, ದೇಶದ್ರೋಹಿ ಅನ್ನಬಹುದಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆ ನಾನು ದೇಶದ್ರೋಹಿ ಅಂತೇನೆ? ಹಾಗಾದರೆ ನೀವು 500 ವರ್ಷಗಳ ಕಾಲ ಬಾಬರಿ ಮಸೀದಿಯಲ್ಲಿ ಕುರಾನ್ ಪಠನ ಆಗ್ತಾ ಇತ್ತು ಅಂತಿರಲ್ಲ, ಈ ಮೂಲಕ ಅವರನ್ನು ಧಾರ್ಮಿಕವಾಗಿ ಪ್ರಚೋದಿಸುವ ಕೆಲಸವನ್ನು ಮಾಡ್ತಿರಲ್ಲ. ಕಾಶಿಯಲ್ಲಿ ಏನು ಮಾಡಿದಿರಿ? ಮಥುರದಲ್ಲಿ ಏನು ಮಾಡಿದಿರಿ? ತಾಜಲ್ಲಿ ಏನು ಮಾಡಿದಿರಿ? ಪ್ರತಿಯೊಂದು ದೇಶದ ನಲಂದ, ತಕ್ಷಶಿಲಾ ಇಂಥ ವಿಶ್ವವಿದ್ಯಾನಿಲಯವನ್ನು ಏನು ಮಾಡಿದಿರಿ? ನಮ್ಮ ಇಡೀ ಕಲ್ಚರಿನ ಸಾಂಸ್ಕೃತಿಕ ಮುಕುಟಗಳನ್ನು ಎಲ್ಲವನ್ನು ಧ್ವಂಸ ಮಾಡುವ ಕೆಲಸವನ್ನು ಮೊದಲಾಗಿ ಮಾಡಿದ್ರಲ್ಲ. ಅದಕ್ಕೆ ನಾವು ಎಷ್ಟು ಹಪಹಪಿಸಬೇಕು, ಎಷ್ಟು ತಹತಹಿಸಬೇಕು, ಎಷ್ಟು ನಾವು ನೋವನ್ನು ಅನುಭವಿಸಬೇಕು. ಇಲ್ಲಿ ನೋಡಿದರೆ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಮಾಡಿದ ಮಾರಣಹೋಮ, ಮತಾಂತರ ಮತ್ತು ದೇವಸ್ಥಾನಗಳನ್ನು ಒಡೆದು ಮಸೀದಿ ಕಟ್ಟಿದಂಥದ್ದು, ಇವೆಲ್ಲವದಕ್ಕೆ ನಾವು ಯಾವ ಪ್ರತಿಕ್ರಿಯೆಯನ್ನು ಹೊರಬೇಕು? ನಿಮ್ಮ ಒಬ್ಬೊಬ್ಬ ಮುಸ್ಲಿಂ ದೊರೆ ಮಾಡಿದಂಥ ದಾಳಿಗೆ ಇಡೀದಾದಂಥ ಸಾಂಸ್ಕೃತಿಕ ಸಾಮ್ರಾಜ್ಯ, ನಂಬಿಕೆ, ಆಚರಣೆ, ನಮ್ಮ ಸನಾತನ ಧರ್ಮ ಇವೆಲ್ಲವೂ ಎಷ್ಟು ಡಿಸ್ಟ್ರಾಯ್ ಆದುವಂಥ ಇತಿಹಾಸ ನಿಮಗೇನು ಗೊತ್ತಿಲ್ವೇ? ನಮ್ಮ ಹೆಣ್ಮಕ್ಳನ್ನು ಎಷ್ಟು ಕ್ರೂರವಾಗಿ ಮತಾಂತರಗೊಳಿಸಿದ್ರಿ ಅಂತ ನಿಮಗೆ ಅರಿವಿಲ್ವೇ? ಹೋದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನೀವು ನಮ್ಮ ಇಡೀದಾದಂಥ ಮುಖ್ಯವಾದಂಥ ಸಾಂಸ್ಕೃತಿಕ ಕೇಂದ್ರಗಳನ್ನು ಧ್ವಂಸ ಮಾಡಿದ್ದೀರಿ. ಅಲ್ಲಿ ಮಸೀದಿಯನ್ನು ಕಟ್ಟಿದ್ದೀರಿ. ಅದು ಜ್ಞಾನವಾಪಿ ಇರ್ಬೋದು, ಮಥುರಾ ಇರ್ಬೋದು, ಕಾಶಿ ಇರ್ಬೋದು,
ಎಲ್ಲ ಕಡೆ ಇದು ನಿಮಗೆ ಕಾಣುತ್ತೆ. ಕಂಡಲ್ಲಿ ಮಸೀದಿಗಳನ್ನು ಕಟ್ತಾ ಇದ್ದೀರಿ. ಒಂದು 10 ಮನೆ ಇದ್ದರೆ ಒಂದು ಮಸೀದಿ, ಅದಕ್ಕೂ ಮತ್ತೆ ದೇವಸ್ಥಾನದ ಹುಂಡಿ ಹಣವೇ ಆಗಬೇಕು. ಇಂಥ ಪ್ರಕ್ಷುಬ್ಧ ವಾತಾವರಣದಲ್ಲಿ ಬಹುಸಂಖ್ಯಾತರ ನಂಬಿಕೆಯ ಮೇಲೆ 800-900 ವರ್ಷಗಳ ಕಾಲ ನಿರಂತರವಾಗಿ ದಾಳಿ ಮಾಡಿದಂಥ ನಿಮ್ಮ ಪಟಿಂಗ ಈ ಸುಲ್ತಾನರುಗಳನ್ನು, ಮಹಮ್ಮದೀಯ ರಾಜರುಗಳನ್ನು ನಾವು ಕ್ಷಮಿಸಬೇಕು, ನಾವು ಅದನ್ನು ಒಪ್ಕೋಬೇಕು. ನೀವು ಬಾಬರಿ ಮಸೀದಿಯನ್ನು 500 ವರ್ಷದ ಒಂದು ಕುರಾನ್ ಪಠನ ಮಾಡಿದಂಥ ಒಂದು ನಮ್ಮ ಶ್ರದ್ಧಾ ಕೇಂದ್ರವನ್ನು ಒಡೆದಾಕಿದ್ರು, ದಬ್ಬಾಳಿಕೆಯಿಂದ ಒಡೆದ್ರು. ಇವತ್ತು ಅದನ್ನು ರಾಮ ಮಂದಿರಲ್ಲಿ ಕಟ್ತಾ ಇದ್ದಾರೆ, ರಾಮಜಪ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಆಡ್ತಾ ಇದ್ದೀರಲ್ಲ. ಚರಿತ್ರೆಯ ಜ್ಞಾನ ಇದೆಯಾ ನಿಮಗೆ? ಅಂಬೇಡ್ಕರ್ ಬಗ್ಗೆ ಭಾಳ ಗೌರವ ಅಂತೀರಿ, ಸಂವಿಧಾನದ ಬಗ್ಗೆ ನಿಮಗೆ ನಂಬಿಕೆ ಇದೆ ಅಂತೀರಿ. ಹಾಗಾದರೆ ಸಂವಿಧಾನಾತ್ಮಕವಾಗಿ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಸಿಕ್ಕಿದ ತೀರ್ಪಿನ ಅನುಸರಣೆಯಲ್ಲಿ ರಾಮ ಮಂದಿರ ಇವತ್ತು ನಿರ್ಮಾಣ ಆಗ್ತಾ ಇದೆ. ರಾಮ ಮಂದಿರ ಅನ್ನೋದು ಈ ದೇಶದ ಒಂದು ಸಾಂಸ್ಕೃತಿಕ ಸಂಕೇತ, ಧಾರ್ಮಿಕ ಸಂಕೇತ ಮತ್ತು ಇಡೀ ಒಂದು ಸಾಮುದಾಯಿಕ ಬದುಕಿನ ಒಂದು ಉಜ್ವಲ ಉದಾಹರಣೆ. ಇಂಥ ಒಂದು ಕ್ಷಣಗಣನೆಯ ಹೊತ್ತಿನಲ್ಲಿ ನೀವು ಮುಸ್ಲಿಂ ಯುವಕರನ್ನು ಎಚ್ಚೆತ್ತುಕೊಳ್ಳಿ, ಎಚ್ಚರಗೊಳ್ಳಿ. ಮಸೀದಿಗಳ ಮೇಲೆ ದಾಳಿ ಆಗ್ತಾ ಇದೆ, ಮುಂದೆ ಉಳಿದಂಥ ಮಸೀದಿಗಳನ್ನಾದರೂ ನಾವು ಉಳಿಸ್ಕೋಬೇಕು. ನೀವು ಹೀಗೆ ಸುಮ್ಮನೆ ಕೂತ್ಕೊಂಡ್ರೆ ಆಗುವುದಿಲ್ಲ. ಸುಮ್ಮನೆ ಕೂತ್ಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಬಾಬ್ರಿ ಮಸೀದಿಯ ಧ್ವಂಸ ಸಾಕ್ಷಿ. ಈ ಥರದ ಮಾತುಗಳನ್ನು ಆಡುವ ಮೂಲಕ ಕೊನೆಗೂ ನೀವು ಏನನ್ನು ಮಾಡಲಿಕ್ಕೆ ಹೊರಟಿದ್ದೀರಿ? ರಕ್ತಕ್ರಾಂತಿಗೆ ಕರೆ ಕೊಡ್ತಾ ಇದ್ದೀರಾ? ಧರ್ಮಕ್ರಾಂತಿಗೆ ಕರೆ ಕೊಡ್ತಾ ಇದ್ದೀರಾ? ಅಥವಾ ಜನವರಿ 22ರಂದು ಪ್ರತಿಷ್ಠಾಪನೆಗೊಳ್ತಾ ಇರುವಂಥ ರಾಮ ಮಂದಿರದ ಒಂದು ಮಹತ್ ಕಾರ್ಯಕ್ಕೆ ಅಡ್ಡಿ ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದೀರಾ? ಅಥವಾ ಅವತ್ತೇನಾದರೂ ಒಂದು ಪ್ರಕ್ಷುಬ್ಧ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಏನಾದರೂ ಒಂದು ಷಡ್ಯಂತ್ರವನ್ನು ನಡೆಸಲಿಕ್ಕೆ ಏನಾದರೂ ಕರೆ ಕೊಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಿ? ನಿಮ್ಮ ರಾಜಕೀಯ ಲಾಭಕ್ಕಾಗಿ ಮುಗ್ಧ ಯುವಕರನ್ನು, ಮುಗ್ಧ ಯುವ ಮನಸ್ಸನ್ನು ಕೆರಳಿಸಿ ಕ್ರೋಧಕ್ಕೆ ಮುಂದು ಮಾಡಿ ಅವರು ಮಾಡಬಾರದ ಕೆಲಸಕ್ಕೆ ಮುಂದಾಗುವಂಥ ಒಂದು ದುಸ್ಥಿತಿಯನ್ನು ಕಾನೂನು ಪಂಡಿತ, ಸಂವಿಧಾನದ ಬಗ್ಗೆ ನಂಬಿಕೆ ಇರುವಂಥ ರಾಜಕಾರಣಿ ಅಂತ ಪೋಸ್ ಕೊಡುವಂಥ ನಿಮ್ಮಂಥ ಕಚಡಗಳು ನೀವಿಲ್ಲಿ ಒಂದು ಸೌಹಾರ್ದಯುತವಾದಂಥ ತಿಳಿಗೊಳಕ್ಕೆ ಕಲ್ಲೆಸೆಯುವ ಕೆಲಸವನ್ನು ಮಾಡ್ತಾ ಇದ್ದೀರಿ, ವಿಷವನ್ನು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ದೇಶದ್ರೋಹಕ್ಕೆ ಸಮಾನ ಅಂತ ನಾನು ಭಾವಿಸ್ತೇನೆ. ಮೊಸರಲ್ಲೂ ಕಲ್ಲು ಹುಡುಕುವಂಥ ಕೆಲಸ ಇದು. ನೀವು ಇದನ್ನು ಮೊನ್ನೆ ಅದನ್ನೇ ನಾನು ಹೇಳಿದ್ದು, ಇನ್ನೂ ರಾಮ ಜನ್ಮಭೂಮಿಯ ನೆಲ ವಿವಾದಾತ್ಮಕವಾಗಿದೆ, ಡಿಸ್ಪ್ಯೂಟೆಡ್ ಲ್ಯಾಂಡ್ ಅಂತ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದು ಕೂಡ ಅದು ಸಂವಿಧಾನ ವಿರೋಧಿ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ವಿರೋಧಿ ಅಂತ ನಾನು ವ್ಯಾಖ್ಯಾನಿಸಿದ್ದೆ. ಯಾಕೆಂತಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಂಥ ತೀರ್ಪನ್ನು ನೀವು ಒಪ್ಪಿಕೊಳ್ಳುವುದಿಲ್ಲ ಅನ್ನೋದು ಅದರ ಸೂಚನೆ. ರಾಜಕೀಯ ಮಾಡಿ, ಆದರೆ ಇಂಥ ಕ್ಷುದ್ರ ರಾಜಕೀಯ ಬೇಡ, ಇಂಥ ದೇಶದ್ರೋಹದ ರಾಜಕೀಯ ಬೇಡ, ಇಂಥ ಧರ್ಮದ್ರೋಹದ ರಾಜಕೀಯ ಬೇಡ. ನಿಮಗೆ ಒಂದು ಬಾಬ್ರಿ ಮಸೀದಿಯನ್ನು ಒಡೆದದ್ದಕ್ಕೆ, ಅದು ಧ್ವಂಸಗೊಂಡದ್ದಕ್ಕೆ, ಅದಕ್ಕೆ ಪರ್ಯಾಯವಾಗಿ ಕಟ್ಟಲಿಕ್ಕೆ ಕೋರ್ಟು ಅವಕಾಶ ಮಾಡಿಕೊಟ್ಟಿದೆ. ಆದರೂ ಕೂಡ ಬಾಬ್ರಿ ಮಸೀದಿಯ ಜಪ ಮಾಡ್ತಿರಲ್ಲ. ನಮ್ಮ ಎಷ್ಟು ದೇಗುಲಗಳನ್ನು ಒಡೆದಿದ್ದೀರಿ, ಎಷ್ಟು ಸಾವಿರ ದೇಗುಲಗಳನ್ನು ಒಡೆದಿದ್ದೀರಿ. ನಮ್ಮ ನಿಜವಾದಂಥ ನಂಬಿಕೆಯ ಮೂಲ ಪುರುಷರ ಮೇಲೆ ದಾಳಿ ಮಾಡಿದ್ದೀರಿ, ಹಿಂಸಾತ್ಮಕವಾಗಿ ದಾಳಿ ಮಾಡಿದ್ದೀರಿ. ಅದರ ಇಡೀದಾದ ಕಥನವನ್ನು ನಾವು ಕೇಳ್ತಾ ಹೋದರೆ ರಕ್ತ ಬಿಸಿಯಾಗ್ತದೆ, ಉರಿತದೆ. ಯಾವ ರೀತಿಯ ಪ್ರತಿಭಟನೆ ಮಾಡೋದಕ್ಕೂ ಬಹುಶಃ ಒಬ್ಬ ಭಕ್ತ ಮುಂದಾಗ್ತಾನೆ. ಅಂಥ ಕ್ರೌರ್ಯವನ್ನು ಮೆರೆದಿದ್ದೀರಿ, ಅಂಥ ಪುಂಡಾಟಿಕೆಯನ್ನು ಮೆರೆದಿದ್ದೀರಿ. ನಮ್ಮ ಜ್ಞಾನದ ಸಂಪತ್ತನ್ನು ಧೂಳಿಪಟ ಮಾಡಿದ್ದೀರಿ, ನಮ್ಮ ಸಾಂಸ್ಕೃತಿಕ ಸಂಪತ್ತನ್ನು ಧೂಳಿಪಟ ಮಾಡಿದ್ದೀರಿ. ಲಕ್ಷ ಜನರನ್ನು ಮತಾಂತರದ ಹೆಸರಿನಲ್ಲಿ ಕೊಚ್ಚಿ ಹಾಕಿದ್ದೀರಿ. ಏನು ಮಾಡಿಲ್ಲ ನೀವು. ಇನ್ನೇನು ಮಾಡೋದು ಉಳಿದಿದೆ ಈ ದೇಶಕ್ಕೆ? ಎಲ್ಲವನ್ನೂ ಮಾಡಿ ಆಗಿದೆ. ಇಷ್ಟಾಗಿಯೂ 1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಗಾಂಧಿಯನ್ನು ಒಲಿಸಿ, ನೆಹರುವನ್ನು ಮಣಿಸಿ, ಅವರಿಗೆ ಅವರದೇ ಆದಂಥ ರಾಜಕೀಯದ ಒಂದು ಲಾಭದ ಅಂಶಗಳನ್ನು ತೋರಿಸಿ, ಜಿನ್ನಾನ ಹೆಸರಿನಲ್ಲಿ ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಮುಸ್ಲಿಂ ರಾಷ್ಟ್ರವನ್ನು ತೆಗೆದುಕೊಂಡ್ರಿ. ಆಮೇಲೆ ಬಾಂಗ್ಲವೂ ಆಯಿತು.
ಆವಾಗಲೇ ಹೇಳಿದರು ಅಂಬೇಡ್ಕರ್ ಅವರು, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು, ಅಲ್ಲಿದ್ದ ಹಿಂದೂಗಳನ್ನು ಕರೆಸ್ಕೊಳ್ಳಿ, ಇಲ್ಲಿದ್ದ ಮುಸ್ಲಿಮರನ್ನು ಸಂಪೂರ್ಣವಾಗಿ ಅಲ್ಲಿ ಕಳಿಸಿ, ಒಟ್ಟಿಗೆ ಬದುಕುವ ಪ್ರಶ್ನೆಯೇ ಇಲ್ಲ, ಇದು ಭವಿಷ್ಯದಲ್ಲಿ ದೊಡ್ಡ ರಕ್ತಕ್ರಾಂತಿ ಆಗುತ್ತೆ ಇದು ಅಂತ ಹೇಳಿದರು. ಪ್ರಕ್ಷುಬ್ಧ ಭಾರತ ಉತ್ಪನ್ನ ಆಗತ್ತೆ ಅಂತ ಹೇಳಿದರು. ಆದರೆ ಆದದ್ದೇನು? ಮುಸ್ಲಿಂ ರಾಷ್ಟ್ರ ಅಂತ ತೆಗೆದುಕೊಂಡು ಅಲ್ಲಿ ನಮಗೆ ಭಾರತಕ್ಕೆ ಮುಳ್ಳಾಗುವಂಥ ಕೆಲಸ ಮಾಡಲಿಕ್ಕೆ ಭಾರತವೇ ಅವಕಾಶ ಕೊಟ್ಟಂಗಾಯಿತು, ಗಾಂಧಿಯೇ ಅವಕಾಶ ಮಾಡಿಕೊಟ್ಟಂಗಾಯಿತು. ಇಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿ ಸ್ವತಂತ್ರ ಭಾರತ ಬದುಕ್ತಾ ಇರುವಾಗ ಕಾಶ್ಮೀರದ ಒಂದು ಸಮಸ್ಯೆಯನ್ನು ರಾಷ್ಟ್ರೀಯ ಸಮಸ್ಯೆಯಾಗಿ ಉಳಿಸ್ಕೊಳ್ಳದೇನೆ ಅದನ್ನು ಇಡೀ ವಿಶ್ವದ ಸಮಸ್ಯೆಯಾಗಿ ಅದನ್ನು ಪರಿವರ್ತನೆ ಮಾಡಿದ ನೆಹರು ಅವರ ತಪ್ಪಿನಿಂದ ನಾವು ಇಡೀದಾಗಿ 75 ವರ್ಷ ನಮ್ಮ ಬೆಳವಣಿಗೆ ಕುಂಠಿತಗೊಳ್ಳುವಂಥ ಕೆಲಸ ಆಯಿತು. ಇಂಥ ಎಲ್ಲ ಕೆಲಸಕ್ಕೆ ಯಾರು ಹೊಣೆ ಓವೈಸಿಯವರೇ? ಯಾರು ಈ ದೇಶದ ಹಿಂದೂಗಳೋ ಅಥವಾ ನಿಮ್ಮಂಥ ಉದ್ದಟ ರಾಜಕಾರಣಿಗಳು? ಧರ್ಮವನ್ನು ಇದರಿಟ್ಕೊಂಡು ನಾವು ಅಲ್ಪಸಂಖ್ಯಾತರು ಅಂತ ಘೋಷಿಸ್ಕೊಳ್ತಾ ಈ ದೇಶದ ಸಂಪೂರ್ಣವಾದಂಥ ಬಹುತೇಕ ಸಂಪತ್ತಿಗೂ ಮತ್ತು ನೆಲಕ್ಕೂ ಎಲ್ಲದಕ್ಕೂ ಬಾಯಿ ಹಾಕುವ ಅಧಿಕಾರವನ್ನು ಹಂಚಿಕೊಳ್ಳುವಂಥ ಕೆಲಸವನ್ನು ನೀವು ಇವತ್ತಿಗೂ ಮಾಡ್ತಾ ಇದ್ದೀರಿ. ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿಗಳು ರಾಜಕೀಯದ ಓಲೈಕೆಗಾಗಿ, ತುಷ್ಟೀಕರಣದ ರಾಜಕಾರಣಕ್ಕಾಗಿ, ಅಲ್ಪಸಂಖ್ಯಾತರ ಓಲೈಕೆಯ ಒಂದು ರಾಜಕಾರಣಕ್ಕಾಗಿ ಏನು ಬೇಕಾದರೂ ಸಂಪತ್ತನ್ನು ಹಂಚುವ ಕೆಲಸವನ್ನು ಮಾಡ್ತಾರೆ. ಅಂಥವ್ರು ನಿಮಗೆಲ್ಲ ಕಡೆ ಸಿಗ್ತಾರೆ. ಎಲ್ಲೋ ಒಂದು 10 ವರ್ಷದಿಂದ ಮೋದಿಯವರು ಬಂದ ಮೇಲೆ ಈ ದೇಶ ಒಂದು ಅಭಿವೃದ್ಧಿಯ ಒಂದು ನೆಲೆಯನ್ನು ಕಾಣ್ತಾ ಇದೆ. ಸರ್ವರನ್ನೂ ಸಮಭಾಗಿತ್ವದಲ್ಲಿ ಕೊಂಡೋಗುವಂಥ ಒಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಒಂದು ಘೋಷವಾಕ್ಯ ಕಾಣ್ತಾ ಇದೆ. ನಮ್ಮ ಸನಾತನ ಭಾರತ ಮತ್ತೆ ಪುನರುತ್ಥಾನದ ಒಂದು ಯೋಗವನ್ನು ಹೊಂದುತ್ತಾ ಇದೆ. ನಮ್ಮ ಇಡೀದಾದಂಥ ನಂಬಿಕೆ, ಆಚರಣೆ, ನಮ್ಮ ದೇಗುಲಗಳು ಎಲ್ಲವೂ ಸ್ವಚ್ಛಗೊಳ್ತಾ ಇದೆ, ಸುಂದರಗೊಳ್ತಾ ಇದೆ. ಮತ್ತೆ ನಾವು ಆ ಹಳೆಯ ಕಾಲದ ವೈಭವಕ್ಕೆ ಮರಳುವಂಥ ಒಂದು ಅಮೃತ ಗಳಿಗೆಯಲ್ಲಿ ನಿಮ್ಮಂಥ ಕಚಡಗಳು ಈ ರೀತಿಯ ಮಾತಾಡುವ ಮೂಲಕ ಮತ್ತೆ ಇಲ್ಲಿ ಒಂದು ಭಯೋತ್ಪಾದಕ ಚಟುವಟಿಕೆಯೋ, ರಕ್ತಕ್ರಾಂತಿಯೋ, ಧರ್ಮಕ್ರಾಂತಿಯೋ ಇನ್ನೊಂದು ಮಾಡಿ ನಿಮ್ಮ ರಾಜಕೀಯ ಬೇಳೆಯನ್ನು 24ರ ಚುನಾವಣೆಯಲ್ಲಿ ಬೇಯಿಸ್ಕೊಳ್ಳಿಕ್ಕೆ ಮುಗ್ಧರನ್ನು ಬಲಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀರಿ. ಇದು ಕಾನೂನಿನ ವಿರೋಧ, ಸಂವಿಧಾನಾತ್ಮಕವಾಗಿ ವಿರೋಧ, ಈ ದೇಶದ ಜಾತ್ಯತೀತ ಮನೋಧರ್ಮಕ್ಕೆ ವಿರೋಧ, ಸಹಬಾಳ್ವೆಗೆ ವಿರೋಧ. ಈ ಎಲ್ಲ ನೆಲೆಯಲ್ಲಿ ಓವೈಸಿಯವರನ್ನು ಬಂಧಿಸಬೇಕು. ನಿಜವಾಗಿ ಹೇಳಬೇಕು ಅಂದರೆ ಇಂಥ ಪ್ರಚೋದನಕಾರಿ ಭಾಷಣ ಮಾಡುವ ಮೂಲಕ ಸಮುದಾಯವನ್ನು ಕೆರಳಿಸಿ, ಯುವ ಸಮುದಾಯವನ್ನು ಕೆರಳಿಸಿ ಅವರು ಕಾನೂನು ಬಾಹಿರವಾದಂಥ ರಾಷ್ಟ್ರದ್ರೋಹ ಮಾಡುವಂಥ ಕೆಲಸಕ್ಕೆ ಅವರೇ ಮುಂದಾಗುವಂಥ ಒಂದು ಹಂತಕ್ಕೆ ಒಬ್ಬ ರಾಜಕಾರಣಿ ಅವರನ್ನು ಪ್ರಚೋದಿಸ್ತಾರೆ ಅಂತ ಆದರೆ ಅದು ದೇಶದ್ರೋಹ ಅಲ್ವೇ? ಇಂಥ ಒಂದು ಪಟಿಂಗ ರಾಜಕಾರಣಿಗಳನ್ನು ಮೊದಲು ತಹಬಂದಿಗೆ ತರುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು. ಆವಾಗ ಮಾತ್ರ ಈ ದೇಶ ಶಾಂತಿಯುತವಾಗಿ ಬದುಕಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ರಾಮನ ಹೆಸರಿನಲ್ಲಿ, ಕೃಷ್ಣನ ಹೆಸರಿನಲ್ಲಿ ಇವರು ಅವರದೇ ಆದಂಥ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ಳಿಕ್ಕೆ ಸಮುದಾಯವನ್ನು ಒಡೆಯುವ ಮತ್ತು ಸಮುದಾಯವನ್ನು ಬಲಿ ಹಾಕುವ ಕೆಲಸಕ್ಕೆ ಈ ಮುಗ್ಧ ಯುವಕರನ್ನು ಮುಂದೆ ಮಾಡೋದರಲ್ಲಿ ಯಾವುದೇ ಮಾತಿಲ್ಲ. ನಮಸ್ತೆ.